ಹಾಯ್ ಫ್ರೆಂಡ್ಸ್, ಎಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ಯಮ್ಮಿ ಆಗಿರುವ ಸ್ವೀಟ್ ಕಾರ್ನ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಒಂದು ಕ್ಯಾರೆಟ್ ಹಾಗೂ ಒಂದು ನೀರುಳ್ಳಿಯನ್ನು ಈ ರೀತಿ ಚಾಪ್ ಮಾಡ್ತಾ ಇದ್ದೇನೆ. ಇದರ ಬದಲು ಮಿಕ್ಸಿಯಲ್ಲಿ ಹಾಕಿ ಕೋರ್ಸಾಗಿ ಗ್ರೈಂಡ್ ಮಾಡಿಕೊಳ್ಳಬಹುದು. ಬೇಕಿದ್ರೆ ಒಂದು ಕ್ಯಾಪ್ಸಿಕಮ್ ಕೂಡ ಹಾಕಿಕೊಳ್ಳಬಹುದು. ಈಗ 1 ಕಪ್ನಷ್ಟು ಸ್ವೀಟ್ ಕಾರ್ನ್ ಹಾಗೆ 2 ರಿಂದ 3 ಹಸಿಮೆಣಸು ಕೂಡ ಈ ರೀತಿ ಚಾಪ್ ಮಾಡ್ತಾ ಇದ್ದೇನೆ. ಚಾಪರ್ ಬದಲು ಮಿಕ್ಸಿಯಲ್ಲಿ ಕೂಡ ಪಲ್ಸ್ ಮೋಡಲ್ಲಿ ಇಟ್ಟು ಇದನ್ನು ಈ ರೀತಿ ಚಾಪ್ ಮಾಡಿಕೊಳ್ಳಬಹುದು. ಇನ್ನು ಇದಕ್ಕೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಖಾರದ ಹುಡಿ, ಅರಶಿನ ಹುಡಿ, ಹಾಗೆ ಕೊತ್ತಂಬರಿ ಹುಡಿ, ಗರಂ ಮಸಾಲ, ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಹಾಗೆಯೇ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು, ಚಾಪ್ ಮಾಡಿದ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಳ್ಳುವಾಗ ನೀರು ಹಾಕಿಕೊಳ್ಬೇಕಂತ ಇಲ್ಲ. ಹಿಟ್ಟು ತುಂಬ ಗಟ್ಟಿಯಾಗಿದ್ದರೆ ಬೇಕಿದ್ರೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿಕೊಳ್ಳಬಹುದು. ಹಿಟ್ಟು ಈ ರೀತಿ ಹದಕ್ಕೆ ಬಂದರೆ ಸಾಕು. ಇನ್ನು ಇದರಿಂದ ಉಂಡೆಗಳನ್ನು ಮಾಡಿಕೊಂಡು ಕಟ್ಲೆಟ್ ರೀತಿಯಲ್ಲಿ ತಟ್ಟಿಕೊಳ್ಬೇಕು. ಹಾಗೆ ಈಗ ಮಾಡಿಕೊಂಡ ಪ್ಯಾಟೀಸ್ ಅನ್ನು 10 ನಿಮಿಷ ಸ್ಟೀಮ್ ಮಾಡ್ತಾ ಇದ್ದೇನೆ. ಬೇಕಿದ್ರೆ ಇದನ್ನು 1 ವಾರದ ಕಾಲ ಫ್ರಿಡ್ಜ್ನಲ್ಲಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಬೇಕಾದಾಗ ಫ್ರಿಡ್ಜಿನಿಂದ ತೆಗೆದು ಶಾಲೋ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ಸ್ಟೀಮ್ ಮಾಡಿದ ಪ್ಯಾಟೀಸ್ ಅನ್ನು ಈ ರೀತಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ದೇನೆ. ಈ ರೀತಿ ಇದನ್ನು ಫ್ಲಿಪ್ ಮಾಡಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ 2 ಬದಿ ಕೂಡ ಫ್ರೈ ಆದಾಗ ಇದನ್ನು ತೆಗಿಬಹುದು. ಬ್ಯುಸಿಯಾಗಿರುವ ಸಂಜೆಯಲ್ಲಿ ಕ್ವಿಕ್ ಆಗಿ ಮಾಡಿಕೊಳ್ಳಬಹುದಾದ ಒಂದು ಸುಲಭವಾದ ರೆಸಿಪಿ ಇದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪ್ಯಾಟೀಸ್ ಮಾಡಿಕೊಂಡು ಶಾಲೋ ಫ್ರೈ ಮಾಡಿದ್ರೆ ಆಯಿತು. ಈ ರೀತಿ ಉಳಿದಿರುವ ಪ್ಯಾಟೀಸ್ ಅನ್ನು ಕೂಡ ಶಾಲೋ ಫ್ರೈ ಮಾಡಿಕೊಂಡ್ರೆ ಆಯಿತು. ಅಲ್ಲಿಗೆ ರುಚಿಕರವಾದ ಸ್ವೀಟ್ ಕಾರ್ನ್ ಕಟ್ಲೆಟ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.